ವಿಚಾರವಾಗಿ ಅವರು ಈಗ ವಕ್ಫ್ ವಿಚಾರವಾಗಿ ಜಾಗೃತಿ ಮಾಡ್ತಂದು ತಾವೇ ಡಿವೈಡ್ ಆಗಿಬಿಟ್ಟಿದ್ದಾರೆ. 3 ತಂಡಗಳು ಒಂದು ಎತ್ತಾಳ. ನಾನು ಮಾಧ್ಯಮದವ್ರಿಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ, ಈ ವಕ್ಫ್ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು ನೋಟಿಸ್ಗಳು ಕೊಟ್ಟಿದ್ದಾವೆ. ವಿಶೇಷವಾಗಿ 4567 ಎಷ್ಟು ರೀ 4567 ಇವ್ರ ಕಾಲದಲ್ಲಿ, ಯಾರ ಕಾಲದಲ್ಲಿ, BJP ಕಾಲದಲ್ಲಿ ಮುಟೇಷನ್ ಚೇಂಜ್ ಆಗಿದೆ. ನಮ್ಮದು ನೋಟಿಸ್ ಹೋಗೋದ್ರ ಜೊತೆಗೆ ಕೆಲವು ಮುಟೇಷನ್ ಚೇಂಜ್ ಆಗಿರ್ಬೋದು, ಇವ್ರದ್ದು ನೋಟಿಸೇ ಹೋಗಿಲ್ಲ. 4567 ಮುಟೇಷನ್ಗಳು ಚೇಂಜ್ ಆಗಿದ್ದಾವೆ. ಯಾರ ಅವಧಿಯಲ್ಲಿ? ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅವರು. ಇದ್ರ ಬಗ್ಗೆ ಬೇಡ ಚರ್ಚೆ ಮಾಡೋದು. ನೀವು ಇದನ್ನು ಕೇಳಿ, ನಾವು ಹೇಳಿದ ಸರಿ ಇದೆಯೋ ತಪ್ಪಿದೆ ಕೇಳಿ. ಇದು ನಾಳೆ ನಾಡ್ದೆ ನಿಮಗೆಲ್ಲ ಸರ್ಕಾರನ ಉತ್ತರ ಕೊಡುತ್ತೆ. ಅವ್ರ ಕಾಲದಲ್ಲಿ ಎಷ್ಟು ನೋಟಿಸ್ಗಳಾಗಿದ್ದಾವೆ, ನಮ್ಮ ಕಾಲದಲ್ಲಿ ಎಷ್ಟು ನೋಟಿಸ್ ಆಗಿದ್ದಾವೆ. ನೋಟಿಸ್ ಆಗ್ತಕ್ಕಂಥದ್ದು ಇವಾಗಲ್ಲ, ಎಲ್ಲ ಸರ್ಕಾರಗಳು ನೋಟಿಸ್ಗಳು ಮಾಡ್ತಾನೆ ಇದ್ದಾವೆ. ಇದು ಇವರಿಗೆ ರಾಜಕೀಯ ಬೇಕಾಗಿತ್ತು, ಎಲೆಕ್ಷನ್ ಹತ್ರ ಇತ್ತಲ್ಲ, ಅದನ್ನೇನೋ ಬೆಳೆಸ್ಕೊಳ್ಳಕ್ಕೆ ಹೋಗಿ ಒಂದು ಪ್ರಯತ್ನ ಮಾಡಿದ್ರು, ಎಲ್ಲಿ ಕ್ಲಿಕ್ ಆಗಿಲ್ಲ. ಸೊ ಇದು ಯಾವಾಗಲೂ ರಾಜಕೀಯ ದೃಷ್ಟಿಯಿಂದ ಮಾಡ್ತಾರೆ ಹೊರತು ಸಾರ್ವಜನಿಕರ ಜೀವನ ದೃಷ್ಟಿಯಿಂದ ಮಾಡೋದಿಲ್ಲ. ಇವ್ರು ಯಾವ ಭೂಮಿ ಬಗ್ಗೆ ಮಾತನಾಡ್ತಾರೆ? ಉಳವನ ಒಡೆಯ ಕಾರ್ಯಕ್ರಮ ಮಾಡಿದ್ದ ಕಾಂಗ್ರೆಸ್ ಪಕ್ಷ. ಉಳವನ ಒಡೆಯ ಕಾರ್ಯಕ್ರಮ ಮಾಡಿ ಅವಾಗ BJP ವಿರುದ್ಧವಾಗಿತ್ತು. BJP ಯಾವಾಗಲೂ ಸಾಹುಕಾರ ಪರವಾಗಿತ್ತು. 10,000 ಎಕರೆ, 15,000 ಎಕರೆ, 50,000 ಎಕರೆ ಯಾರ ಹತ್ರ ಇತ್ತು ಅದನ್ನು ಇಂದಿರಾ ಗಾಂಧಿಯವರು ಕಾನೂನು ಮಾಡಿದ, ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವರು ಕಾನೂನು ಮಾಡೋದ ಮುಖಾಂತರ ಬಡವರಿಗೆ ಕೊಡಿಸಿರ್ತಕ್ಕಂಥ ಪಕ್ಷ ನಾವು. ನಾವ್ಯಾಕ್ರಿ ಬಡವ್ರದಾಗ ಲ್ಯಾಂಡ್ಗಳು ತೊಗೊಳೋಣ? ಆಮೇಲೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೈತರಿಗೆ ಅನಾನುಕೂಲ ಆಗ್ತಿದ್ರೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತೇಳಿ ಅವತ್ತೇ ಸ್ಪಷ್ಟೀಕರಣ ಕೊಟ್ಟರು ಕೂಡ ರಾಜಕೀಯವಾಗಿ ಲಾಭ ತೊಗೊಳ್ಳಕ್ಕೆ ಹೋದರು. ಈಗ 4,500 ಇವ್ರ ಅವಧಿಯಲ್ಲಿ ಹೋಗಿತ್ತಲ್ಲ, ಇದ್ರ ಬಗ್ಗೆ ಮತ್ತೆ ಯಾರು ಸರ್ವೆ ಮಾಡಿದ್ರು? ಇವ್ರು ಮಾಡ್ತಾರಂತ ಹೋಗಿ ನಾವು ಲೀಸ್ಟ್ ಕೊಡ್ತೀವಿ ಇನ್ಮೇಲೆ ನಿಮಗೆ, ಅದನ್ನು ಸರ್ವೆ ಮಾಡಿ ಕೇಳಲ್ಲ. ಮತ್ತೆ ಹೋಗಿ ಜಾಗೃತಿ ಮಾಡ್ತಾ ಇದ್ದಾರೆ. ಮತ್ತು ಇವ್ರ ಕಾಲದಲ್ಲಿ ಆಗಿತ್ತು, ಅದು ಹೆಂಗೆ ಮಾಡೋದು? ಈಗ ಜಾಗೃತಿ ಮಾಡ್ತಾ ಇದ್ರೆ ವರದಿ ತಯಾರು ಮಾಡ್ತಾ ಇದ್ದಾರೆ, ಅದನ್ನ ಹೇಳ್ಬೇಕಲ್ವಾ ಅವರು? ಯಾರು ಹೇಳ? ಅದೇ ರೀ, ಈಗ ನಾವು ಅದನ್ನೇ ಕೇಳ್ತಾ ಇರೋದು. ನಾವು ಸಂಪೂರ್ಣ ಮಾಹಿತಿ ತೊಗೊಂಡು ಅವ್ರಿಗೆ ಕೊಡ್ತೀವಲ್ಲ. ಈಗ ನೀವು ಎಲ್ಲೆಲ್ಲಿ ಹೋಗ್ತಾರೆ, ನೀವು ಅದನ್ನ ಕೊಡಿ. ನೀವೇನಾದರೂ ಈ ಅಧ್ಯಯನ ಮಾಡಿ. ಈಗ ನೋಡ್ರಿ, ನಾವು ಮಾಹಿತಿ ಕೊಡ್ತಕ್ಕಂಥದ್ದು, ರಿಯಲಿಸ್ಟಿಕ್ ಹೇಳ್ತಕ್ಕಂಥದ್ದು ನಮ್ಮ ಕೆಲಸ ಇದೆ. ಆಮೇಲೆ ನಾವು ಏನು ಮಾಡ್ಬೇಕೇನಿಲ್ಲ, ರಾಜಕೀಯವಾಗಿ ನಮ್ಮ ಪಕ್ಷ ಸರ್ಕಾರದ ಮುಂದೆ ನಿರ್ಣಯ ಮಾಡ್ತೀವಿ. ಇವಾಗ ನಾನು ಮಾಹಿತಿ ಕೊಡ್ತಾ ಇದ್ದೀನಿ, ಇದ್ರ ಮುಖಾಂತರ ನಿಮ್ಮ ಮುಖಾಂತರ ಅವ್ರು ಕೇಳ್ತಕ್ಕಂಥದ್ದು. ಇವ್ರು ಕೊಟ್ಟಿರ್ತಕ್ಕಂಥ ನೋಟಿಸ್ಗಳು ಮುಟೇಷನ್ ಚೇಂಜ್ ಆಗಿದಾವಲ್ಲ, ಇದ್ರ ಬಗ್ಗೆ ಚರ್ಚೆ ಬೇಡ ಜನರ ಹತ್ರ. ನೀವು ಅದನ್ನೇ ಕೇಳಿ ಸರ್. ನಿಮ್ಮ ತಮ್ಮ ಲಾಭಕ್ಕೋಸ್ಕರ ಕ್ರೆಡಿಟ್ ತಗೋಣಕ್ಕೆ ಕೊಡಾಡ್ತಿದ್ದಾರೆ. ವಿಜೇಂದ್ರ ಒಂದು ಟೀಮ್ ಮಾಡ್ತಾರೆ, ಯತ್ನಾಳ್ ಒಂದು ಟೀಮ್ ಮಾಡ್ತಾರೆ. ಅವರು 10 ಟೀಮ್ ಮಾಡಲಿ ನಮಗೆ ಸಂಬಂಧ ಇಲ್ಲ. BJP ಅವರು 5 ಟೀಮ್ ಮಾಡಲಿ ನಮಗೆ ಸಂಬಂಧ ಇಲ್ಲ. ನಮ್ಮ ವಿಚಾರ ಇಷ್ಟೇ ಇರ್ತಕ್ಕಂಥ, ನಿಮ್ಮ ಕಾಲದಲ್ಲಿ 4,500 ಜನಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಮುಟೇಷನ್ ಚೇಂಜ್ ಆಗಿದೆ. ನಾವು 700 ಚಿಲ್ಲರೆನ ಕೊಟ್ಟಿದ್ದೇವೆ ನಮ್ಮ ಅವಧಿಯಲ್ಲಿ. ನೀವು ಕೊಟ್ಟಿರ್ತಕ್ಕಂಥ 4,500 ಮುಟೇಷನ್ ಚೇಂಜ್ ಆಗಿರೋದು, ಇದ್ರ ಬಗ್ಗೆ ಜನಕ್ಕೆ ಹೋಗಿ ಹೇಳ್ಬೇಕಲ್ಲ. ನೀವು ಮಾಧ್ಯಮದವ್ರು ಹೇಳಿ, ನೀವು ಕೊಟ್ಟಿರ್ತಕ್ಕಂಥ ಇದ್ರ ಬಗ್ಗೆ ಏನು ಮಾಡ್ತಿರಂತ ಅವ್ರನ್ನ ನೀವು ಕೇಳಿ, ಅವಾಗ ಏನು ಉತ್ತರ ಕೊಡ್ತಾ ನೋಡೋಣ, ಮಾತಾಡೋಣ. ಯಾರು? ಈಗ ಯತ್ನಾಳ್ ಅವ್ರಿಗೆ ಏನು ಸರ್ ಅಂತಂದರೆ, ಅವ್ರಿಗೆ ಈ ಥರ ನೆಗೆಟಿವ್ ಮಾತಾಡಿದ್ರೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಹೇಳ್ತಾರೆ, ಮಾತನಾಡ್ತಾರೆ. ಈಗ ಯತ್ನಾಳ್ ಅವ್ರು ಮಾತನಾಡಿದ್ದು ನಮ್ಮನ್ನು ಕೇಳ್ತೀರಿ, ನಾವು ವಿರುದ್ಧವಾಗಿ ಮಾತನಾಡಬೇಕು. ನಾನೇನ ಸಬ್ಜೆಕ್ಟಿವ್ ಆಗಿ ಇದ್ದರೆ ಮಾತನಾಡ್ಬೋದು. ಈ ಆರೋಪಗಳಿಗೆ ನಾವೇನು ಮಾತನಾಡೋದು ಹೇಳ್ರಿ? ಈಗ ವಕ್ಫ್ ವಿಚಾರವಾಗಿ ಸಂಪೂರ್ಣವಾಗಿ ರಾಜ್ಯದಾದ್ಯಂತ ಭೂ ಕಬಳಿಕೆ ಮಾಡ್ತಾರೆ. ಆಮೇಲೆ 3 ಪಾಕಿಸ್ತಾನ ಆಗುವಷ್ಟು ಅಲ್ರಿ. ಆಸ್ತಿಗಳನ್ನ ಈಗ ಅದೇ ಹೇಳ್ತಿರೋದು, ಯಾರ ಕಾಲದಲ್ಲಿ ಏನಾಗಿದೆ ಅಂತೇಳಿ ನಾವು ಹೇಳಿದ್ವಿ. ನೀವು ಅದನ್ನು ಕೇಳಿ ಸರ್. ನಿಮ್ಮ ಕಾಲದಲ್ಲಿ 4,500 ಆಗಿದೆ. ನಿಮ್ಮ ಪ್ರಧಾನಮಂತ್ರಿ ಹೋಗಿ ಕೇಕ್ ತಿಂದಿರೋದು ಎಲ್ಲಿ? ಯಾರು ಕೇಕ್ ತಿನ್ನಕ್ಕೆ ಹೋಗಿದ್ರು? ಯಾರು ಹೋಗಿದ್ರು ಕೇಕ್? ನೀವು ಅದನ್ನ ಕೇಳಬೇಕಲ್ಲ. ಅವ್ರಿಗೆ ಕೇಳಲ್ಲ. ನೀವು ಅವ್ರು ಹೇಳಿದಷ್ಟು ಯಾಕೆ ಕೇಳ್ತೀರಿ? ನೀವು ಇದು ಪ್ರಶ್ನೆ ಕೇಳ್ರಿ ಅವರಿಗೆ. ಅವ್ರು ಹೇಳಿದ ತಕ್ಷಣ ನೀವು ಕೇಳಿಸ್ಕೋಬಾರ್ದು, ನೀವು ಪ್ರಶ್ನೆ ಕೇಳಬೇಕಲ್ವಾ? ನೀವು ಯಾಕೆ ಪ್ರಶ್ನೆ ಕೇಳಲ್ಲ? ವೈ ಶುಡ್ ನಾಟ್ ಯು ಆಸ್ಕ್ ಅ ಕ್ವಶನ್? ವೈ ಡಿಡ್ ಅವರ್ ಪ್ರೈಮ್ ಮಿನಿಸ್ಟರ್ ಗೋ ಟು ಪಾಕಿಸ್ತಾನ್ ಟು ಈಟ್ ಕೇಕ್? ನೀವು ಕೇಳಬೇಕಲ್ವಾ ಅವ್ರಿಗೆ ಪ್ರಶ್ನೆ? ನೀವೇ ಕೇಳಲ್ಲ. ಅವ್ರು ಕೇಳಿದ್ ಬಂದು ನಮಗೆ ಕೇಳ್ತಾರಲ್ವಾ? ಆನ್ ವಾಟ್ ಬೇಸಿಸ್ ಏನಿತ್ತಾ? ಪ್ರೋಟೋಕಾಲ್ ಇತ್ತು ಅವ್ರು ಹೋದಾಗ? ಏನು ಇನ್ವಿಟೇಷನ್ ಇತ್ತಾ? ಮತ್ತು ಯಾಕೆ ಹೋದರು ಪ್ರಧಾನಮಂತ್ರಿಯವರು? ಸುಮ್ಮನೆ ನೋಡ್ರಿ, ಏನೋ ಬರೀ ಹಿಂಗೆ ಮಾತಾಡೋದು. ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಮಾತಾಡೋದು ಬಿಟ್ಟರೆ ಬೇರೆ ಏನಾರ ಸಬ್ಜೆಕ್ಟ್ ಇದ್ದರೆ ನಾವು ಡಿಸ್ಕಸ್ ಮಾಡೋಣ. ನೀವು ಅದನ್ನ ಕೇಳ್ರಿ, ನೀವು ಅವ್ರನ್ನ ಕೇಳ್ರಿ ಸರ್. ಅಲ್ಪಸಂಖ್ಯಾತರ ಶಿಕ್ಷಣ ಕಾಯ್ದೆ ಸಚಿವ ಶಿಕ್ಷಣ ಕಾಯ್ದೆ ತಿದ್ದುಪಡಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಸರ್ ಸರ್ಕಾರ. ಇಲ್ಲ, ಈಗ ಸರ್ಕಾರ ಯಾವುದೇ ಒಂದು ಕ್ರಮ ತಗೋಬೇಕಂದ್ರೆ ಸಮಂಜಸವಾಗಿ ಎಲ್ಲರ ಜೊತೆ ಯೋಚನೆ ಮಾಡಿ ತೊಗೊಂಡಿರ್ತೈತೆ. ಅವ್ರು ಅದಕ್ಕೆ ವಿರುದ್ಧವಾದ ನಾವೇನು ಮಾಡೋಕ್ಕೆ ಬರುತ್ತೆ? ಸೊ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್, ವಿಲ್ ಸ್ಟ್ಯಾಂಡ್ ಬೈ ಇಟ್. ಆಗ್ತದೆ ಪ್ರಗತಿ ಅದು.
ಅಶ್ವವೇಗ ಇಂಗ್ಲಿಷ್ ನ್ಯೂಸ್. Coming soon. Your channel, your voice, your trust.